ಮನೆ ರಂಗೋಲಿ ಹಾಕೋಳ್ರಿ ಹೋತ್ಯಾ? ಅದೇ ದುಡ್ಡು ತಗಂತೆ ಫ್ರೀಯಾ? ದುಡ್ಡು ತಗೊಂಡೆ ಎಷ್ಟು ರೂಪಾಯಿ? 100. 100 ರೂಪಾಯಿ ಈ ರಂಗೋಲಿಗೆ? ಆ, ಹಾಯ್, ನಾನು ನಿಮ್ಮ ಶ್ರೀ ಕೃಷ್ಣ ಪರಮಾತ್ಮ. ನಾಳೆ ನಮ್ಮ ಮನೆಗೆ ದ್ವಾದಶಿ ಇತ್ತು. ದ್ವಾದಶಿ ಅಂತಂದರೆ ತುಳಸಿ ಕಟ್ಟಿಗೆ ಪೂಜೆ ಮಾಡುವಂಥದ್ದು. ಅದಕ್ಕೆ ಪೇಂಟಿಂಗ್ ಮಾಡೋದಿದ್ದಿತ್ತು. ಅಮ್ಮನ ಹತ್ರ ತುಳಸಿ ಕಟ್ಟಿನ ಲೈಕ್ ಮಾಡಿ ಕ್ಲೀನ್ ಮಾಡಿ ಇಡ ಅಂತ ಹೇಳಿದ್ದೆ. ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ಕೂಡಲೇ ಒಂದು ಕೋಟ್ ಪೇಂಟಿಂಗ್ ಮಾಡುವಂದು ಎಣಿಸ್ಕೊಂಡೆ. ಅದಕ್ಕೆ ಪಟ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಪೇಂಟಿಂಗ್ ಮಾಡಿದೆ. ಈ ಸಲ ನಮ್ಮ ಮನೆಗೆ ದ್ವಾದಶಿ ನಾವು ತುಳಸಿ ಕಟ್ಟಿ 27 ವರ್ಷ ಆಕು ಕರೆಕ್ಟ್ ಅದೇ ದಿನ ಬಂದಿತ್ತು. ನಾನು ಒಪ್ಪೋದು ಈ ಪೇಂಟಿಂಗ್ ಕೆಲಸಕ್ಕೆ. ನಿಮ್ಮನೆಗೆ ಎಂಥಾದರೂ ಪೇಂಟಿಂಗ್ ಇದ್ದರೆ ನನಗೆ ಹೇಳಿ ಅಕ್ಕ. ನಾನು ಮಾಡೋದು ಪೇಂಟಿಂಗ್ ನಮ್ಮನೆ ತುಳಸಿ ಕಟ್ಟಿಗೆ ಹೆಂಗಾಯ್ತು ಅದಕ್ಕೆ ಕಮೆಂಟ್ ಮಾಡಿ ಹೇಳಿ. ದ್ವಾದಶಿಗೆ ತುಳಸಿ ಕಟ್ಟಿ ಎಲ್ಲ ತುಳಸಿ ಗಿಡದ ಜೊತೆಗೆ ಬಿಲ್ಪತ್ರೆ ಎಲ್ಲದ ಎಂಕ್ಲು ಮತ್ತು ನೆಲ್ಲಿ ಮರದ ಎಂಕ್ಲನ್ನ ಇಡತ್ತೆ. ನನ್ನ ಸೊಸಿ ಹೆಂಗೆ ರಂಗೋಲಿ ಇಡ್ತಾಳಂತ ಕಾಣಿ. ನಿಂಗೆ ಎಲ್ಲರ ಮನೆ ರಂಗೋಲಿ ಹಾಕೋಳ್ರಿ ಹೋತ್ಯಾ? ಅದೇ ದುಡ್ಡು ತಗಂತೆ ಫ್ರೀಯಾ? ದುಡ್ಡು ತಗೊಂಡೆ ಎಷ್ಟು ರೂಪಾಯಿ? 100. 100 ರೂಪಾಯಿ ಈ ರಂಗೋಲಿಗೆ? ಎಂತ ಚಂದ ಆಯ್ತು ಮಾರತಿ. ಅದೇ ತುಳಸಿ ಕಟ್ಟೆಗೆ ಎಲ್ಲ ಹಣತೆ ಇಟ್ಟು ದೀಪ ಹಚ್ಚಿ ಪೂಜೆಗೆ ಎಂತೆಂತ ಬೇಕೋ ಎಲ್ಲ ಐಟಮ್ನು ರೆಡಿ ಮಾಡ್ಕೊಂಡೆ. ತುಳಸಿ ಕಟ್ಟಿಗೆ ಪೂಜೆ ಮಾಡೋದು ನಮ್ಮಣ್ಣ. ಮೊದಲೆಲ್ಲ ಸುಮಾರು ಪಟಾಕಿ ತಂದು ಹೊಡೆಸ್ತಿತ್ತು. ಈಗ ಅದೆಲ್ಲ ಕಮ್ಮಿ ಮಾಡಿತ್ತು. ಅಡ್ಡಿಲ್ಲ ತಗೋ. ನಮ್ಮನೆ ಗಂಡಿನ ಕೈ ಕೊಚ್ಕಾಣಿ. ನಾನು ಸಣ್ಣ ಕಿಪ್ಪತ್ತಿಗೂ ಹಿಂಗೆ ಸುಸುರು ಬತ್ತಿ ಹಚ್ಕೊಂಡು ಮರದ ಮೇಲೆಲ್ಲ ಬಿಸಾಕ್ತಾ ಇದ್ದಿದ್ದೆ. ಇದಕ್ಕೆಲ್ಲ ಸ್ಪೆಷಲ್ ಅಡುಗೆ ಅಂತ ಮಾಡೋದಿಲ್ಲ. ತರಕಾರಿ ಊಟ ಒಂಥರ ಏನಾದ್ರು ಸ್ವೀಟ್ ಮಾಡ್ತಾರೆ. ನಮ್ಮನೆ ಪಾಯಸ ಮಾಡಿರ.